ನೆನ್ನೆ ಸರ್ಕಿಟ್ ಹೌಸ್ಗೆ ರಮೇಶ್ ಜಾರಕಿಹೊಳಿ ಅವರು ಹೋಗಿದ್ರು. ಬಿಜೆಪಿ ಶಾಸಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರ, ಡಿಕೆ ಶಿವಕುಮಾರ್ ವಿರೋಧಿ, ಸಿದ್ದರಾಮಯ್ಯನವರ ಆಪ್ತ, ಎಲ್ಲವನ್ನೂ ಹೇಳಬಹುದು. ನೆನ್ನೆ ಸರ್ಕಿಟ್ ಹೌಸಿಗೆ ಹೋಗಿದ್ರು, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತಾಡಿಸಿದ್ರು. ನೆನ್ನೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಹೊಟ್ಟೆ ನೋವಿತ್ತಂತೆ, ರೆಸ್ಟ್ ಮಾಡ್ತಿದ್ರು. ಅವರು ಆರೋಗ್ಯ ವಿಚಾರಿಸೋದಕ್ಕೆ ಹೋಗಿದ್ರು ಅಂತಲೂ ಹೇಳಬಹುದು. ಹತ್ತು ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಅವರ ಆರೋಗ್ಯ ಚಾಲನೆ ಮಾಡಿದ ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಅಷ್ಟು ಮಾತಾಡಿ ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾರ, ಅವ್ರಿಗೆ ನಮಗೆ ಧೈರ್ಯ ಹೇಳ್ತಾವ್ರು, ಅವ್ರು ನಮ್ಗೆ ನಮಗೆ ಧೈರ್ಯ ಅದಾರ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿದ್ದು ಮಾತಾಡಿ ಹೊರಟಿದ್ರೆ. ಥ್ಯಾಂಕ್ ಯು. ಇಲ್ಲ ಏನು ವಿಶೇಷ, ನೀವು ವಿಶೇಷ ಯೋಗಕ್ಷೇಮ ಅಷ್ಟ. ಥ್ಯಾಂಕ್ ಯು. ಎಸ್ ಆನಂದ, ಆಮೇಲೆ ಅಂತ ಇಟ್ಕೊಂಡಿದ್ವಿ ಈ ಸ್ಟೋರಿನ. ನೀವು ಹೆಂಗೂ ಪ್ರಸ್ತಾಪ ಮಾಡಿದ್ರಿ, ಯಾಕೆ ಅಷ್ಟು ದೊಡ್ಡ ಚರ್ಚೆ ಆಗಬೇಕು? ಸಿದ್ದರಾಮಯ್ಯನವ್ರಿಗೆ ಹೊಟ್ಟೆ ನೋವಿತ್ತಂತೆ, ರೆಸ್ಟ್ ಮಾಡ್ತಾ ಇದ್ರು, ಬಂದು ಹೆಂಗಿದ್ದೀರಿ ಅಂತ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ನಾವು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅಜಿತ್. ಯಾಕೆಂದ್ರೆ ನಿನ್ನೆ ಈಗಾಗಲೇ ವಿಧಾನಸಭೆ ಅಧಿವೇಶನ ಆರಂಭಗೊಂಡು ಸುಮಾರು 10 ದಿನ ಆಗಿದೆ. ಈಗ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರು, ಕೆಲ ನಿಮಿಷಗಳ ಕಾಲ ಚರ್ಚೆ ಕೂಡ ಮಾಡಿದ್ರು. ಸಿದ್ದರಾಮಯ್ಯವರು ರೆಸ್ಟ್ ಮಾಡ್ತಾ ಇದ್ದ ಹೋದು ಅವ್ರು ನೇರವಾಗಿ ರಮೇಶ್ ಜಾರಕಿಹೊಳಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೊರಗಡೆ ಬಂದೆ ಅಂತ ಹೇಳ್ತಾರೆ. ಅದು ಸುಳ್ಳು. ಯಾಕೆಂತಂದ್ರೆ ನಿನ್ನೆ ರಮೇಶ್ ಜಾರಕಿಹೊಳಿ ಕೆಲವೊಂದಷ್ಟು ಪ್ರಮುಖ ಅಜೆಂಡಾ ಇಟ್ಕೊಂಡು ಅವ್ರು ಭೇಟಿ ಮಾಡಿದ್ರು. ಯಾಕಂದ್ರೆ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕಾಗಿದೆ. ಆ ಜಿಲ್ಲೆಯ ರಚನೆಗೆ ಸಂಬಂಧಪಟ್ಟ ಹಾಗೆ ವಿರೋಧಗಳು ವ್ಯಕ್ತವಾಗ್ತಾ ಇರತಕ್ಕಂಥ ಹಿನ್ನೆಲೆ ಒಂದ್ ಕಡೆ ಅಥಣಿ, ಒಂದ್ ಕಡೆ ಬೈಲಹೊಂಗಲ, ಚಿಕ್ಕೋಡಿ, ಈ ರೀತಿಯಾಗಿರುವಂತಹ ಬೇರೆ ಬೇರೆ ಜಿಲ್ಲೆಯ ರಚನೆ ಬಗ್ಗೆ ಪ್ರಸ್ತಾಪಗಳು ಕೂಡ ಬರ್ತಾ ಇದೆ, ಮನವಿಗಳು ಕೂಡ ಬರ್ತಾ ಇದಾವೆ. ಹಾಗಾಗಿ ತಮ್ಮ ಒಪಿನಿಯನ್ಗಳನ್ನ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಿಗೆ. ಒಂದು ಗೋಕಾಕ್ ಜಿಲ್ಲಾ ರಚನೆಗೆ ಸಂಬಂಧಪಟ್ಟ ಒತ್ತಡ ಹೇರಬೇಕಾಗಿದೆ. ಆ ಅಜೆಂಡಾ ಇಟ್ಕೊಂಡು ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಅದು ಕನ್ಫರ್ಮ್ ಆಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ನೀವು ಇನ್ನಷ್ಟು ಗಟ್ಟಿಯಾಗಿ ಮಾತಾಡಬೇಕು ಅಂತ ಹೇಳಿ ಅವ್ರಿಗೆ ಅಡ್ವೈಸ್ ಕೂಡ ಮಾಡಿದ್ದಾರೆ. ನಾವು ಗಮನಿಸಬೇಕು, ಇವರ ಅಡ್ವೈಸ್ ಅನ್ನು ಯಾಕೆ ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಹಲವು ವರ್ಷಗಳ ಒಂದು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ ಇದೆ. ಅವರ ಕುಟುಂಬಕ್ಕೂ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಆತ್ಮೀಯವಾದಂತಹ ಸಂಬಂಧ ಇರುವ ಕಾರಣಕ್ಕಾಗಿ ರಾಜಕೀಯ ಹೊರತಾಗಿಯೂ ಕೂಡ ಸಂಬಂಧ ಇಂದು ಕೂಡ ಮುಂದುವರೆದಿದೆ. ಹಾಗಾಗಿ ಅವ್ರನ್ನ ಅವ್ರಿಗೆ ಆರಾಮಿಲ್ಲ ಅಂದ ತಕ್ಷಣ ನೇರವಾಗಿ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು. ತಮ್ಮ ಕೆಲವೊಂದಷ್ಟು ಅಜೆಂಡಾ ಇಟ್ಕೊಂಡು ಅವ್ರ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿಯವರ ಎಷ್ಟು ಸಾಮರ್ಥ್ಯ ಇದೆ, ಅವ್ರು ಏನು ಮಾಡಬಹುದು ಅಂತಕ್ಕಂಥ ಒಂದು ಚರ್ಚೆ ಇದೆ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿದ ವಿಚಾರದ ಬಗ್ಗೆ ವಿಧಾನಸಭೆ ಮೊಗಸಾಲೆಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಚರ್ಚೆ ಜೊತೆ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥದ್ದು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ, ಗೋಕಾಕ್ ಜಿಲ್ಲಾ ರಚನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರೆ ಅಂತ ಹೇಳಿದ್ದಾರೆ. ಆದರೆ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡುವಾಗ ಅದು ಯಾವುದೂ ಚರ್ಚೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದಾಗೆ ರಮೇಶ್ ಜಾರಕಿಹೊಳಿ ಕಳೆದ ಬಾರಿ ಅಂದ್ರೆ 2018 ಚುನಾವಣೆ ಆದ ನಂತರದಲ್ಲಿ ಆಪರೇಷನ್ ಕಮಲದಲ್ಲಿ ಅವರ ಪಾತ್ರ ಎಷ್ಟಿತ್ತು, ಯಾವ್ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥ ಶಾಸಕರನ್ನ ಬಿಜೆಪಿ ಸೆಳೆಯುವಲ್ಲಿ ಎಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಸಕ್ಸಸ್ ಎಷ್ಟು ಮಟ್ಟಿಗೆ ಆದ್ರು, ನಂತರದಲ್ಲಿ ಅಧಿಕಾರ ಹೇಗೆ ಕಳ್ಕೊಂಡ್ರು, ಇದ್ರ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು, ಶಕ್ತಿಗಳು ಯಾರು, ಇವೆಲ್ಲವೂ ಕೂಡ ಸಹಜವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ರಮೇಶ್ ಜಾರಕಿಹೊಳಿಯನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಕ್ ಆಗೋದಿಲ್ಲ. ಅವರು ಯಾವ್ದಾದ್ರು ವಿಚಾರ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಅವರಲ್ಲಿ ಕೂಡ ಇರ್ತದೆ ಮತ್ತು ಅದನ್ನ ಬಹಳ ಸ್ಪಷ್ಟವಾಗಿ ಯಾರಿಗೆ ಏನ್ ಹೇಳಬೇಕು ಅದನ್ನ ಹೇಳುವ ಪ್ರಯತ್ನವನ್ನು ಮಾಡಿರ್ತಾರೆ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿದಾಗ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ರೆ ಡಿಕೆಶಿ ವಿರೋಧಿ ಆಗಿರುವಂತಹ ಕಾರಣಕ್ಕಾಗಿ ಅವರು ಯಾವ ರೀತಿಯಾಗಿರ್ತಕ್ಕಂಥ ನೈತಿಕವಾಗಿರ್ತಕ್ಕಂಥ ಒಂದು ಅವರಿಗೆ ಧೈರ್ಯವನ್ನು ಹೇಳಬಹುದು, ಆ ಧೈರ್ಯವನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ನಾವು ಅವ್ರ ಜೊತೆ ಮಾತಾಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಹೊರಗಡೆ ಮಾಧ್ಯಮದಲ್ಲಿ ಮಾತಾಡುವಾಗ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತ ಹೇಳ್ತಾರೆ, ಆದ್ರೆ ಆಫ್ ದಿ ರೆಕಾರ್ಡ್ ಮಾತಾಡುವಾಗ ಎಲ್ಲವನ್ನೂ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಮಾತುಕತೆ ರಾಜ್ಯ ರಾಜಕಾರಣದಲ್ಲಿ ಈಗ ನಡೀತಿರುವಂತಹ ಚರ್ಚೆಗೆ ಪೂರಕವಾಗಿರುವಂತಹ ಒಂದು ಸಮಾಲೋಚನೆ ಆಗಿತ್ತು ಅಂತ ಹೇಳಬಹುದಾಗಿದೆ. ಅಜಿತ್, ಎಸ್ ಪ್ರಶಾಂತ್, ನಿಮ್ಮ ಲೆಕ್ಕಾಚಾರದಲ್ಲಿ ನೆನ್ನೆ ಆದಂಥ ಇವತ್ತು ಆಗಲಿರುವಂಥ ಡಿನ್ನರ್ ಮೀಟಿಂಗ್ ಪೊಲಿಟಿಕಲಿ ಹೆಚ್ಚು ರಿಲೆವೆಂಟ್ ಮತ್ತು ಇಂಪಾರ್ಟೆಂಟ್, ಅಥವಾ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಭೇಟಿಯ? ಅದೇ ನೋಡಿ, ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಡಿನ್ನರ್ ಮೀಟಿಂಗ್ ನಡೆದ ಮೇಲೆ ಅದಕ್ಕೆ ಪ್ರತಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಕೂಡ ಬೆಳಗಾವಿ ಅವರದೇ ಜಿಲ್ಲೆ ಆಗಿದ್ದರಿಂದ ಅಲ್ಲೊಂದು ಡಿನ್ನರ್ ಮೀಟಿಂಗನ್ನು ನಡೆಸಿದ್ದಾರೆ. ಮತ್ತು ಅವ್ರದ್ದೊಂದು ಸಿದ್ದರಾಮಯ್ಯನವರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಯಾರಾದರೂ ಸೆಡ್ಡು ಹೊಡೆಯಬಲ್ಲ ಶಕ್ತಿ ಇರೋದು
ಶಾಸಕರ ಬಲಾಬಲದ ದೃಷ್ಟಿಯಿಂದ ಅದು ಸತೀಶ್ ಜಾರಕಿಹೊಳಿ. ಎಸ್. ಸತೀಶ್ ಜಾರಕಿಹೊಳಿಗೆ ಬೇರೆ ಪಕ್ಷಗಳಲ್ಲೂ ಕಾಂಟ್ಯಾಕ್ಟ್ಗಳಿವೆ. ಆ ಒಂದು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಕಾರಣದಿಂದ ಅದೊಂದು ಬೇರೆ ಶಕ್ತಿ ಸಾಮರ್ಥ್ಯ ಕೂಡ ಸತೀಶ್ ಜಾರಕಿಹೊಳಿಗಿದೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಈ ಜಗಳ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಇದರದ್ದು ಏನು ಲಾಭ ನಷ್ಟ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಓಕೆ ಓಕೆ. ಈಗ ನಿನ್ನೆ ಯತೀಂದ್ರರನ್ನ ಕೂಡ ಕೊನೆ ಕ್ಷಣದಲ್ಲಿ ಸತೀಶ್ ಜಾರಕಿಹೊಳಿ ಕ್ಯಾಂಪ್ನಿಂದ ಕರೆಯಲಾಯಿತು. ಸತೀಶ್ ಜಾರಕಿಹೊಳಿ ನನಗನ್ಸುತ್ತೆ ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ ನೋಡಿ, ಈಗ ಎಲ್ಲರೂ ತಮ್ಮ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರೆ. ಆ ಸಂದರ್ಭದಲ್ಲಿ ತನ್ನ ಪಾತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ತುಂಬ ಕೇರ್ಫುಲ್ ಆಗಿ ಪೊಲಿಟಿಕಲ್ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಈ ಒಂದು ಶೋ ಆಫ್ ಸ್ಟ್ರೆಂತನ್ನು ಡಿ ಕೆ ಶಿವಕುಮಾರ್ ತೋರಿಸಿದಾಗ ಆ ಸ್ಟ್ರೆಂತನ್ನು ತೋರಿಸುವ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ನಲ್ಲಿ ಶಾಸಕರ ಬಲಾಬಲದ ಮೇಲೆ ನಾನು ಬಲಶಾಲಿ ನೀನು ಬಲಶಾಲಿ ಅಂತಕ್ಕಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಡ್ಡು ಹೊಡೆಯಬಲ್ಲ ಸಾಮರ್ಥ್ಯ ಇರೋದು ಸತೀಶ್ ಜಾರಕಿಹೊಳಿ. ಹೌದು. ಆ ಕಾರಣದಿಂದ ಅವ್ರು ಕರೆದ ಡಿನ್ನರ್ ಮೀಟಿಂಗ್ ಕುತೂಹಲವನ್ನು ಕೆರಳಿಸುತ್ತೆ. ಈಗ ಅದರಲ್ಲಿ ನ್ಯಾಚುರಲಿ ಶ್ರೀನಿವಾಸ್ ಮಾನೆ, ಯೂಸುಫ್ ನಮ್ಮ ಯಾಸಿರ್ ಪಠಾಣ್ ಇವರು ಕೂಡ ಹೋಗಿದ್ರು. ಇವರು ಮೊನ್ನೆವರೆಗೆ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಕಾಣಿಸ್ಕೊಂಡಿದ್ರು ಅಲ್ವಾ? ಹೌದು. ಹೀಗಾಗಿ ಇದು ಕಾಂಗ್ರೆಸ್ನಲ್ಲಿ ಅಂತಿಮವಾಗಿ ನಿಮಗೆ ದಡಕ್ ಹಚ್ಚೋ ಪರಿಸ್ಥಿತಿ ಬರುವವರೆಗೆ ಯಾರ ಕಡೆ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಗೆ ತಮ್ಮ ಬಣದ ಶಾಸಕರ ಸಭೆಯನ್ನು ಜಿಲ್ಲಾಧ್ಯಕ್ಷರ ಒಂದು ಫಾರ್ಮ್ ಹೌಸಲ್ಲಿ ನಡೆಸಿದ್ರು, ಅದೇ ರೀತಿ ತನ್ನ ಬಣ ತನಗೆ ಪರ್ಸ್ನಲ್ ಆಗಿರ್ತಕ್ಕಂಥ ನಿಷ್ಠೆ ಉಳ್ಳಿರ್ತಕ್ಕಂಥ ಕ್ಲೋಸ್ ಇರ್ತಕ್ಕಂಥ ಶಾಸಕರನ್ನು ನಿನ್ನೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಇಟ್ ಮೇ ಬಿ ಸಮಥಿಂಗ್ ಟು ಡೂ ವಿತ್ ಮೀಡಿಯಾ ಇವೆಂಟ್ ಆಲ್ಸೋ ಅಜಿತ್. ಎಸ್, ಹೌದು ಹೌದು. ನೀವು ಈ ಬಲಾಬಲದ ಪ್ರಶ್ನೆ ಬಂದಾಗ, ಶಸ್ತ್ರಾಭ್ಯಾಸದ ಪ್ರಶ್ನೆ ಬಂದಾಗ, ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧ ನಡೆಯುವವರೆಗೆ ಆ ಶಸ್ತ್ರಾಭ್ಯಾಸವನ್ನು ತೋರಿಸ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ನೀವು ಹೆಂಗೆ ಹಿಡ್ಕೋತೀರಿ ಜನರನ್ನು? ಕರೆಕ್ಟ್ ಹೌದು. ಅದನ್ನು ಆಕ್ಟಿವಿಟಿ ಆಗ್ತಿರ್ಬೇಕಲ್ಲ ಗ್ರೌಂಡ್ ಲೆವೆಲಲ್ಲಿ ಏನಾರು ಅದು ತೋರಿಸ್ಲೇಬೇಕಾಗತ್ತೆ. ಅದನ್ನು ಸತೀಶ್ ಜಾರಕಿಹೊಳಿನೂ ತೋರಿಸ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ತೋರಿಸ್ತಿದ್ದಾರೆ. ಈಗ ನೀವು ರಮೇಶ್ ಜಾರಕಿಹೊಳಿಯ ಪ್ರಶ್ನೆ ತೆಗೆದುಕೊಂಡ್ರೆ, ರಮೇಶ್ ಜಾರಕಿಹೊಳಿ ಪೊಲಿಟಿಕಲಿ ಹಿ ಈಸ್ ಬಿಟ್ ಎಮೋಷ್ನಲ್ ಆಲ್ಸೋ. ಹೌದು ಹೌದು. ಅವ್ರಿಗೂ ಡಿ ಕೆ ಶಿವಕುಮಾರ್ಗೆ ಆಗಿರ್ತಕ್ಕಂಥ ಜಗಳದ ಕಾರಣಗಳೇನಿವೆ ಅವು ತುಂಬ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿವೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಏನಕ್ಕೇನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅಂತಕ್ಕಂಥದ್ದನ್ನು ಬಹಳ ಪಟ್ಟು ಹಿಡಿದು ಹೇಳ್ತಾರೆ. ಬಟ್ ಸತೀಶ್ ಜಾರಕಿಹೊಳಿ ಆ್ಯಂಡ್ ಬಾಲಚಂದ್ರ ಆರ್ ವೆರಿ ಕ್ಯಾಲ್ಕುಲೇಟಿವ್ ಪೊಲಿಟಿಷಿಯನ್ಸ್. ದೇ ಆರ್ ಪ್ರಾಗ್ಮ್ಯಾಟಿಕ್ ಆಲ್ಸೋ. ಅವರು ಏನೇ ಆದರೂ ನಾವು ಒಪ್ಪಲ್ಲ ಅನ್ನೋ ಸ್ಟ್ಯಾಂಡನ್ನು ಏನಾದರೂ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡ್ರೆ ರಾಜ್ಯದ ರಾಜಕಾರಣ ಏನಾಗುತ್ತೆ ವಿ ಡೋಂಟ್ ನೋ. ಕರೆಕ್ಟ್. ಪ್ರಾಗ್ಮ್ಯಾಟಿಕ್ ಆಗಿ ಫ್ಲೆಕ್ಸಿಬಲ್ ಡಿಸಿಷನ್ಸ್ಗಳನ್ನು ಸತೀಶ್ ಜಾರಕಿಹೊಳಿ ತೆಗೆದುಕೊಂಡ್ರೆ ಎಲ್ಲವೂ ಸುಸೂತ್ರವಾಗಿ ಕೂಡ ನಡೀಬಹುದು. ನನಗನ್ಸುತ್ತೆ ಅಜಿತ್, ಇಟ್ಸ್ ಸಮಥಿಂಗ್ ಟು ಡೂ ವಿತ್ ಮೀಡಿಯಾ ಇವೆಂಟ್ಸ್. ಮಾಧ್ಯಮಗಳಿಗೆ, ಅವರ ಬೆಂಬಲಿಗರಿಗೆ, ರಾಜ್ಯಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಪರಸ್ಪರ ಆಮ್ನೆ ಸಾಮ್ನೆ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.